ಮೂಡಾ ಸೈಟ್ ಹಂಚಿಕೆಯಲ್ಲಿ ಗೋಲ್ಮಾಲ್ ಆಗಿರುವ ಪ್ರಕರಣ ಸಂಬಂಧ ಸಿಎಂ ಸಿದ್ದು ಪತ್ನಿ ಪಾರ್ವತಿ ಸಹೋದರನ ಹೆಸರಿಗೆ ಆಸ್ತಿಯನ್ನ ಬರೆದುಕೊಡಲಾಗಿತ್ತು. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಬಾಮೈದನನ ಹೆಸರಿಗೆ ಆಸ್ತಿಯನ್ನ ಬರೆದುಕೊಡಲಾಗಿತ್ತು. ಸಹೋದರನ ಹೆಸರಿಗೆ ಆಸ್ತಿಯನ್ನ ದೇವರಾಜು ಅನ್ನೋನ್ ಬರ್ಕೊಟ್ಟಿರ್ತಾನೆ. ಮೂಡಾ ಪ್ರಕರಣದಲ್ಲಿ ಮುಖ್ಯ ಪಾತ್ರಧಾರಿನೇ ಈ ದೇವರಾಜು. ಮೊಟ್ಟ ಮೊದಲ ಬಾರಿಗೆ ದೇವರಾಜು ಫೋಟೋ ರಿವೀಲ್ ಆಗಿದೆ. ಈ ಮೂಡಾ ಪ್ರಕರಣದ 4ನೇ ಆರೋಪಿ ದೇವರಾಜು ಪರಾರಿಯಾಗಿದ್ದ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ದೇವರಾಜು. ಮೊಟ್ಟ ಮೊದಲ ಬಾರಿಗೆ ಈತನ ಫೋಟೋ ಕೂಡ ರಿವೀಲ್ ಆಗಿದೆ. ಈ ಮೂಡಾ ಹಗರಣದ ಅಥವಾ ಮೂಡಾ ಪ್ರಕರಣದ ಪ್ರಮುಖ ಪಾತ್ರಧಾರಿ ಈತ. ಬೆಂಗಳೂರಿನ ಕೆಂಗೇರಿ ನಿವಾಸಿಯಾಗಿದ್ದಾನೆ ದೇವರಾಜು. ಶಿಕ್ಷಣ ಇಲಾಖೆಯಲ್ಲೂ ಈತ ಕೆಲಸ ಮಾಡಿದ್ದ. ತನ್ನ ಕುಟುಂಬದ ಜೊತೆಗೆ ಸಿದ್ದರಾಮಯ್ಯನವರ ಕುಟುಂಬಕ್ಕೂ ಕೂಡ ಈತ ವಂಚನೆಯನ್ನ ಮಾಡಿದ್ದಾನೆ. ಮೊಟ್ಟ ಮೊದಲ ಬಾರಿಗೆ ದೇವರಾಜು ಫೋಟೋ ರಿವೀಲ್ ಆಗಿದೆ. ಮೂಡಾ ಪ್ರಕರಣದಲ್ಲಿ ಮುಖ್ಯ ಪಾತ್ರಧಾರಿಯಾಗಿದ್ದಾನೆ ಈ ದೇವರಾಜು. ಆರೋಪಿ ದೇವರಾಜುವಿನ ಫೋಟೋ ನೋಡ್ತಾ ಇದ್ದೀರಿ. ಫಸ್ಟ್ ಟೈಮ್ ಈತನ ಫೋಟೋ ರಿವೀಲ್ ಆಗಿದೆ. ಈ ಪ್ರಕರಣದ 4ನೇ ಆರೋಪಿ, ಜೊತೆಗೆ ಮೂಡಾ ಪ್ರಕರಣದ ಪ್ರಮುಖ ಪಾತ್ರಧಾರಿ ಈತ. ಶಿಕ್ಷಣ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ರು ಅಂತ ಗೊತ್ತಾಗ್ತಾ ಇದೆ. ತನ್ನ ಕುಟುಂಬದ ಜೊತೆಗೆ ಅಂದ್ರೆ ತನ್ನ ಕುಟುಂಬಕ್ಕೆ ಮೋಸ ಮಾಡೋದಲ್ಲದೆ ಸಿದ್ದರಾಮಯ್ಯನವರ ಕುಟುಂಬಕ್ಕೂ ಕೂಡ ವಂಚನೆಯನ್ನ ಮಾಡಿದ್ದಾನೆ. ಸಿಎಂ ಪತ್ನಿಯ ಸಹೋದರನ ಹೆಸರಿಗೆ ಈತ ಆಸ್ತಿಯನ್ನ ಬರೆದುಕೊಟ್ಟಿರ್ತಾನೆ. ಆ ಆಸ್ತಿಯನ್ನ ಅವರು ಸಿಎಂ ಪತ್ನಿಯ ಹೆಸರಿಗೆ ಗಿಫ್ಟ್ ಡೀಡ್ ಅನ್ನ ಮಾಡ್ತಾರೆ. ಸೊ ಈ ಪ್ರಕರಣದ ಪ್ರಮುಖ ಪಾತ್ರಧಾರಿ ಈ ಆರೋಪಿ ದೇವರಾಜ್.